ಎಸ್ಎಂಸಿ ಫೌಂಡೇಶನ್ಸ್ ಸಂಸ್ಥೆಗಳಂತೆ ಯೋಚಿಸಿ ಇದಕ್ಕೆ ಸ್ವಾಗತ. ಇದು ಕೇವಲ ಒಂದು ಸ್ಟ್ರಾಟಜಿ ಸರಣಿಯಲ್ಲ, ಇದು ಎಂಟ್ರಿಗಳ ಬಗ್ಗೆಯೂ ಅಲ್ಲ. ಈ ಪ್ಲೇಲಿಸ್ಟಿನ ಮುಖ್ಯ ಉದ್ದೇಶ ರೀಟೇಲ್ ಚಿಂತನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಅದರ ಜಾಗದಲ್ಲಿ ಸಾಂಸ್ಥಿಕ ನಿರ್ಧಾರದ ತರ್ಕವನ್ನು ಸ್ಥಾಪಿಸುವುದು. ಸರಿ, ಇಂದಿನ ಪಾಠದ ರಚನೆಯನ್ನ ನೋಡೋಣ. ಮೊದಲು ಎಲ್ಲರೂ ಕಲಿಯುವ ಪಠ್ಯಪುಸ್ತಕದ ವ್ಯಾಖ್ಯಾನದಿಂದ ಶುರು ಮಾಡೋಣ. ಆಮೇಲೆ ಸಂಸ್ಥೆಗಳು ಮಾರುಕಟ್ಟೆಯನ್ನ ಹೇಗೆ ನೋಡ್ತವೆ ಅನ್ನೋ ವಾಸ್ತವಕ್ಕೆ ಹೋಗೋಣ. ನಂತರ ಪ್ರತಿ ಟ್ರೆಂಡ್ನ ಹಿಂದಿರುವ ಮನೋವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ರೀಟೇಲ್ ತರ್ಕದಲ್ಲಿನ ಕೆಲವು ಅಪಾಯಕಾರಿ ತಪ್ಪುಗಳನ್ನು ಸರಿಪಡಿಸಿ ಕೊನೆಯಲ್ಲಿ ಈ ಎಲ್ಲಾ ಜ್ಞಾನ ಯಾಕೆ ಒಂದು ಅಡಿಪಾಯ ಅನ್ನೋದನ್ನ ಸ್ಥಾಪಿಸೋಣ. ಮೊದಲನೇ ವಿಭಾಗ, ಪಠ್ಯಪುಸ್ತಕದ ವ್ಯಾಖ್ಯಾನ. ಇವು ಬಹುತೇಕ ಎಲ್ಲರೂ ಕಲಿಯುವ ಯಾಂತ್ರಿಕ ನಿಯಮಗಳು. ಅಪ್ ಟ್ರೆಂಡ್ ಅಂದ್ರೇನು? ಸರಳವಾಗಿ ಹೇಳೋದಾದ್ರೆ, ಬೆಲೆಯು ನಿರಂತರವಾಗಿ ಹೈಯರ್ ಹೈಸ್ ಮತ್ತು ಹೈಯರ್ ಲೋಸ್ಗಳನ್ನು ರಚಿಸುತ್ತಾ ಸಾಗುವುದು. ಇದು ಆಕ್ರಮಣಕಾರಿ, ನಿರಂತರ ಖರೀದಿಯ ದೃಶ್ಯ ಹೆಜ್ಜೆಗುರುತು. ಬೆಲೆ ಕೇವಲ ಏರುತ್ತಿದೆ ಎಂದಲ್ಲ, ಸಂಸ್ಥೆಗಳು ಹೆಚ್ಚಿನ ಬೆಲೆಗಳಲ್ಲಿ ವಹಿವಾಟು ನಡೆಸಲು ಸಿದ್ಧವಾಗಿವೆ ಎಂಬುದರ ಪುರಾವೆ ಇದು. ಹಾಗೆಯೇ ಡೌನ್ ಟ್ರೆಂಡ್ ಅಂದರೆ ಬೆಲೆಯು ನಿರಂತರವಾಗಿ ಲೋವರ್ ಲೋಸ್ ಮತ್ತು ಲೋವರ್ ಹೈಸ್ಗಳನ್ನು ರಚಿಸುತ್ತಾ ಇಳಿಯುವುದು. ಇದು ಆಕ್ರಮಣಕಾರಿ ಮಾರಾಟ ಮತ್ತು ವಿತರಣೆಯ ಸ್ಪಷ್ಟ ಹೆಜ್ಜೆಗುರುತು. ಇಲ್ಲಿ ಅಡೆತಡೆಗಳಿಲ್ಲದ ದಾರಿ ಕೆಳಮುಖವಾಗಿರುತ್ತದೆ. ಇನ್ನು ರೇಂಜ್ ಅಂದ್ರೆ ಬೆಲೆಯು ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಮಟ್ಟದ ನಡುವೆ ಅಡ್ಡಲಾಗಿ ಚಲಿಸುವುದು. ಇದನ್ನ ಮಾರುಕಟ್ಟೆಯ ಒಂದು ಸಮತೋಲನದ ಸ್ಥಿತಿ ಅಥವಾ ಒಂದು ನಿರ್ಧಾರದ ವಲಯ ಅಂತಾನೂ ಕರೆಯಬಹುದು. ಆದರೆ ಒಂದು ಕ್ಷಣ ಯೋಚಿಸಿ, ಈ ಸರಳ ಮಾದರಿಗಳು, ಈ ಗೆರೆಗಳು ನಿಜವಾಗಿಯೂ ಏನನ್ನು ಪ್ರತಿನಿಧಿಸುತ್ತವೆ? ಕೇವಲ ಚಾರ್ಟ್ ಮೇಲಿನ ಚಿತ್ರಗಳೇ, ಅಥವಾ ಇದರ ಹಿಂದೆ ದೊಡ್ಡ ಬಂಡವಾಳದ ಕಥೆಯೇ ಅಡಗಿದೆಯೇ? ಇಲ್ಲಿಂದ ನಮ್ಮ ಆಳವಾದ ವಿಶ್ಲೇಷಣೆ ಶುರುವಾಗುತ್ತೆ. ಎರಡನೇ ವಿಭಾಗಕ್ಕೆ ಹೋಗೋಣ, ಸಂಸ್ಥೆಗಳ ವಾಸ್ತವ. ಇಲ್ಲಿ ನಾವು ಕೇವಲ ಪ್ಯಾಟರ್ನ್ಗಳನ್ನು ನೋಡೋದಿಲ್ಲ, ಬದಲಾಗಿ ಆರ್ಡರ್ ಫ್ಲೋವನ್ನು ಓದ್ತೇವೆ. ರೀಟೇಲ್ ಮತ್ತು ಸಾಂಸ್ಥಿಕ ದೃಷ್ಟಿಕೋನಗಳ ನಡುವಿನ ವ್ಯತ್ಯಾಸವನ್ನು ಇಲ್ಲಿ ಗಮನಿಸಿ. ರೀಟೇಲ್ ಟ್ರೇಡರ್ಗೆ ಒಂದು ಹೈಯರ್ ಹೈ ಅನ್ನೋದು ಖರೀದಿ ಸಿಗ್ನಲ್, ಆದ್ರೆ ಸಂಸ್ಥೆಗೆ ಅದು ಬಂಡವಾಳ ನಿಯೋಜನೆಯ ಒಂದು ಹೆಜ್ಜೆಗುರುತು ಅಷ್ಟೇ. ರೀಟೇಲ್ ಒಂದು ಪ್ಯಾಟರ್ನ್ ಅನ್ನು ಬೆನ್ನಟ್ಟಿದ್ರೆ, ಸಂಸ್ಥೆಗಳು ಅದನ್ನ ತಮ್ಮ ಹಿಂದಿನ ಸಂಗ್ರಹಣೆ ಅಥವಾ ವಿತರಣೆಯ ಪರಿಣಾಮವಾಗಿ ನೋಡ್ತವೆ. ಮಾರುಕಟ್ಟೆ ಏನೋ ಮಾಡ್ತಿದೆ ಅಂತ ರೀಟೇಲ್ ಭಾವಿಸಿದ್ರೆ, ದೊಡ್ಡ ಆಟಗಾರರು ತಮ್ಮ ಇನ್ವೆಂಟರಿಯನ್ನು ನಿರ್ವಹಿಸ್ತಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಸಂಸ್ಥೆಗಳು ಅರ್ಥ ಮಾಡ್ಕೊಳ್ತವೆ. ನೋಡಿ, ಟ್ರೆಂಡ್ಗಳು ಆಕಸ್ಮಿಕವಲ್ಲ, ಅವು ಒಂದು ಉದ್ದೇಶಪೂರ್ವಕ ಪ್ರಕ್ರಿಯೆಯ ಫಲಿತಾಂಶ. ಮೊದಲ ಹಂತ ಅಕ್ಯುಮುಲೇಷನ್. ಸಂಸ್ಥೆಗಳು ಒಂದು ರೇಂಜ್ ಅಥವಾ ಡೌನ್ ಟ್ರೆಂಡ್ನಲ್ಲಿ ಸದ್ದಿಲ್ಲದೆ ಮಾರುಕಟ್ಟೆಗೆ ಗೊತ್ತಾಗದಂತೆ ದೊಡ್ಡ ಪೊಸಿಷನ್ಗಳನ್ನು ನಿರ್ಮಿಸ್ತವೆ. ಎರಡನೇ ಹಂತ ಇನಿಷಿಯೇಷನ್. ಅವರು ವಿರುದ್ಧ ದಿಕ್ಕಿನ ಒತ್ತಡವನ್ನು ತೆಗೆದುಹಾಕಿದಾಗ ಬೆಲೆ ವೇಗವಾಗಿ ಚಲಿಸಲು ಶುರುವಾಗುತ್ತೆ. ಕೊನೆಯ ಹಂತ ಡಿಸ್ಟ್ರಿಬ್ಯೂಷನ್. ತಡವಾಗಿ ಬರುವ ರೀಟೇಲ್ ಟ್ರೇಡರ್ಗಳು ಸೃಷ್ಟಿಸುವ ಖರೀದಿ ಒತ್ತಡವನ್ನು ಬಳಸಿಕೊಂಡು ತಮ್ಮ ಪೊಸಿಷನ್ಗಳನ್ನು ಲಾಭದಲ್ಲಿ ಮಾರಾಟ ಮಾಡ್ತಾರೆ. ಮೂರನೇ ವಿಭಾಗ, ಟ್ರೆಂಡ್ನ ಮನೋವಿಜ್ಞಾನ. ರೀಟೇಲ್ ಟ್ರೇಡರ್ಗಳ ಭಾವನೆಗಳು ಸ್ಮಾರ್ಟ್ ಮನಿಗೆ ಹೇಗೆ ಅವಕಾಶಗಳಾಗಿ ಬದಲಾಗ್ತವೆ ಅಂತ ಇಲ್ಲಿ ನೋಡೋಣ. ಇದು ಇನ್ನೂ ಮೇಲಕ್ಕೆ ಹೋಗುತ್ತೆ. ನಾನು ಈ ಅವಕಾಶವನ್ನು ಕಳೆದುಕೊಳ್ಳಬಾರದು. ಇದು ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ನ ಮನಸ್ಥಿತಿ. ಬಲವಾದ ಅಪ್ಟ್ರೆಂಡ್ ಸಮಯದಲ್ಲಿ ರೀಟೇಲ್ ಟ್ರೇಡರ್ಗಳನ್ನು ಆಳುವ ಪ್ರಬಲ ಭಾವನೆ ಇದು. ಅಪ್ಟ್ರೆಂಡ್ನಲ್ಲಿ ಆಗೋದೇನು? ರೀಟೇಲ್ ಟ್ರೇಡರ್ಗಳು ಬೆಲೆಯನ್ನು ಬೆನ್ನಟ್ಟುತ್ತಾರೆ, ತಡವಾಗಿ ಎಂಟ್ರಿ ತೆಗೆದುಕೊಳ್ಳುತ್ತಾರೆ ಮತ್ತು ಟ್ರೆಂಡ್ ಹೀಗೇ ಮುಂದುವರಿಯುತ್ತೆ ಅಂತ ಅತಿಯಾಗಿ ಅಂದಾಜು ಮಾಡ್ತಾರೆ. ಇದೇ ಸಮಯದಲ್ಲಿ ಸಂಸ್ಥೆಗಳು ರೀಟೇಲ್ನ ಈ ಖರೀದಿ ಒತ್ತಡವನ್ನು ಎಕ್ಸಿಟ್ ಲಿಕ್ವಿಡಿಟಿಯಾಗಿ ಬಳಸಿಕೊಂಡು ತಮ್ಮ ಪೊಸಿಷನ್ಗಳನ್ನು ಲಾಭದಲ್ಲಿ ವಿತರಿಸಲು ಶುರು ಮಾಡ್ತವೆ. ಇಲ್ಲ, ಇದಕ್ಕಿಂತ ಕೆಳಗೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಇದೇ ಬಾಟಮ್ ಆಗಿರಬೇಕು. ಇದ ಭಯ ಮತ್ತು ಹತಾಶ ಭರವಸೆಯ ಮನಸ್ಥಿತಿ. ಒಂದು ನಿರಂತರವಾದ ಡೌನ್ ಟ್ರೆಂಡ್ನಲ್ಲಿ ರೀಟೇಲ್ ಟ್ರೇಡರ್ಗಳನ್ನ ಇದೇ ಭಾವನೆ ಕಾಡುತ್ತೆ. ಡೌನ್ ಟ್ರೆಂಡ್ನಲ್ಲಿ ರೀಟೇಲ್ ಟ್ರೇಡರ್ಗಳು ಶರಣಾಗಿ ಭಯದಿಂದ ಮಾರಾಟ ಮಾಡ್ತಾರೆ. ಇದು ಮಾರ್ಕೆಟ್ನ ಪ್ರಬಲ ಫ್ಲೋಗೆ ವಿರುದ್ಧವಾಗಿ ಹೋರಾಡಿದಂತೆ. ಇದೇ ಅವಕಾಶವನ್ನು ಬಳಸಿಕೊಂಡು ಸಂಸ್ಥೆಗಳು ಆ ಭಯದ ಮಾರಾಟವನ್ನೇ ಲಿಕ್ವಿಡಿಟಿಯ ಮೂಲವಾಗಿ ಮಾಡಿಕೊಂಡು ಕಡಿಮೆ ಬೆಲೆಯಲ್ಲಿ ಪೊಸಿಷನ್ಗಳನ್ನು ಸಂಗ್ರಹಿಸಲು ಪ್ರಾರಂಭಿಸ್ತವೆ. ಏನೂ ಆಗ್ತಿಲ್ಲ, ಈ ಮಾರುಕಟ್ಟೆ ಸತ್ತೋಗಿದೆ. ಇದು ರೇಂಜ್ ಸಮಯದ ಮನಸ್ಥಿತಿ. ಬೇಸರ, ತಾಳ್ಮೆ ಇಲ್ಲದಿರುವುದು ಮತ್ತು ಸಣ್ಣಪುಟ್ಟ ಚಲನೆಗಳಿಗೆಲ್ಲ ಟ್ರೇಡ್ ಮಾಡುವುದು ಇಲ್ಲಿ ಸಾಮಾನ್ಯ. ಈ ರೇಂಜ್ ಮಾರುಕಟ್ಟೆಯಲ್ಲಿ ರೀಟೇಲ್ ಟ್ರೇಡರ್ಗಳು ಅರ್ಥಹೀನ ಚಲನೆಗಳಲ್ಲಿ ಸಿಕ್ಕಿಹಾಕಿಕೊಂಡು ನಷ್ಟ ಅನುಭವಿಸುತ್ತಾರೆ. ಆದರೆ ಸಂಸ್ಥೆಗಳು ರೇಂಜ್ಗಳನ್ನು ಇಷ್ಟಪಡುತ್ತವೆ. ಯಾಕಂದ್ರೆ ಮಾರುಕಟ್ಟೆಗೆ ಯಾವುದೇ ಸುಳಿವು ನೀಡದೆ ಸದ್ದಿಲ್ಲದೆ ಬೃಹತ್ ಪೊಸಿಷನ್ಗಳನ್ನು ನಿರ್ಮಿಸಲು ಇದು ಅವರಿಗೆ ಅತ್ಯುತ್ತಮ ವಲಯ.
4ನೇ ವಿಭಾಗ ರೀಟೇಲ್ ತರ್ಕದಲ್ಲಿನ ತಪ್ಪುಗಳನ್ನು ಸರಿಪಡಿಸುವುದು. ಟ್ರೆಂಡ್ಗಳ ಬಗ್ಗೆ ಇರುವ ಕೆಲವು ಅಪಾಯಕಾರಿ ತಪ್ಪು ಕಲ್ಪನೆಗಳನ್ನು ಈಗ ಸರಿಪಡಿಸೋಣ. ಮೊದಲ ತಪ್ಪು ಕಲ್ಪನೆ: ಪ್ರತಿಯೊಂದು ಟ್ರೆಂಡ್ ನಾನು ಅಂದ್ಕೊಂಡ ಜಾಗದಲ್ಲೇ ರಿವರ್ಸ್ ಆಗ್ಬೇಕು. ಇದು ಬಹಳ ದುಬಾರಿಯಾದ ತಪ್ಪು. ಟಾಪ್ಸ್ ಮತ್ತು ಬಾಟಮ್ಸ್ಗಳನ್ನ ಊಹಿಸಲು ಹೋಗುವ ಯೋಚನೆ ಇದು. ಸಂಸ್ಥೆಗಳ ಸತ್ಯವೇ ಬೇರೆ. ಒಂದು ಟ್ರೆಂಡ್ ಅದಕ್ಕೆ ಇಂಧನ ಒದಗಿಸುತ್ತಿರುವ ಆರ್ಡರ್ ಫ್ಲೋ ಮುಗಿಯುವವರೆಗೆ ಅಥವಾ ಹಿಮ್ಮುಖವಾಗುವವರೆಗೆ ಮುಂದುವರಿಯುತ್ತಲೇ ಇರುತ್ತದೆ. ಅದು ರೀಟೇಲ್ ನಿರೀಕ್ಷೆಗಳಿಗಾಗಿ ಕಾಯುವುದಿಲ್ಲ. ಎರಡನೇ ತಪ್ಪು ಕಲ್ಪನೆ: ಹೈಯರ್ ಹೈ ಕಾಣಿಸಿದರೆ ನಾನು ಖರೀದಿಸುತ್ತಲೇ ಇರಬೇಕು. ಈ ಯಾಂತ್ರಿಕ ನಿಯಮ ರೀಟೇಲ್ ಟ್ರೇಡರ್ಗಳನ್ನು ಗರಿಷ್ಠ ಅಪಾಯದ ಹಂತದಲ್ಲಿ ಅಂದ್ರೆ ಟಾಪ್ನಲ್ಲಿ ಖರೀದಿಸುವಂತೆ ಮಾಡುತ್ತದೆ. ವಾಸ್ತವದಲ್ಲಿ ಕೊನೆಯ ಹೈಯರ್ ಹೈ ಸಾಮಾನ್ಯವಾಗಿ ರೀಟೇಲ್ ಫೋಮೋನ ಅಂತಿಮ ಅಲೆಯಿಂದ ಸೃಷ್ಟಿಯಾಗಿರುತ್ತೆ. ಇದು ಸಂಸ್ಥೆಗಳಿಗೆ ತಮ್ಮ ಪೊಸಿಷನ್ಗಳನ್ನು ಮಾರಾಟ ಮಾಡಲು ಒಂದು ಪರಿಪೂರ್ಣವಾದ ಎಕ್ಸಿಟ್ ಲಿಕ್ವಿಡಿಟಿಯನ್ನು ಒದಗಿಸುತ್ತದೆ. ಹಾಗಾಗಿ ಅದು ಪ್ರವೇಶದ ಸಿಗ್ನಲ್ ಅಲ್ಲ, ಬದಲಾಗಿ ವಿತರಣೆಯ ಸಂಕೇತವಾಗಿರಬಹುದು. 5ನೇ ಮತ್ತು ಕೊನೆಯ ವಿಭಾಗ: ಅಡಿಪಾಯದ ಪದರ. ಬೇರೆ ಯಾವುದೇ ವಿಶ್ಲೇಷಣೆ ಮಾಡುವುದಕ್ಕಿಂತ ಮೊದಲು ಟ್ರೆಂಡ್ನ ಸಂದರ್ಭವನ್ನು ಅರ್ಥಮಾಡಿಕೊಳ್ಳುವುದು ಯಾಕೆ ಅನಿವಾರ್ಯ ಎಂಬುದನ್ನು ಈಗ ನೋಡೋಣ. ಸರಿಯಾದ ಟ್ರೆಂಡ್ ಗುರುತಿಸುವಿಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನು ಸರಿಯಾಗಿ ಜೋಡಿಸಲು ಸಹಾಯ ಮಾಡುತ್ತದೆ. ಮಾರುಕಟ್ಟೆಯ ಗದ್ದಲದಿಂದ ನಿಜವಾದ ಸಿಗ್ನಲ್ ಅನ್ನು ಬೇರ್ಪಡಿಸಲು ದಾರಿ ಮಾಡಿಕೊಡುತ್ತದೆ. ಮಾರುಕಟ್ಟೆಯ ಸ್ಥಿತಿಗೆ ತಕ್ಕಂತೆ ಸರಿಯಾದ ಸ್ಟ್ರಾಟಜಿಯನ್ನು ಅನ್ವಯಿಸಲು ಅನುವು ಮಾಡಿಕೊಡುತ್ತದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಂಸ್ಥೆಗಳ ಫ್ಲೋ ಜೊತೆ ಪೊಸಿಷನ್ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ, ಅದಕ್ಕೆ ವಿರುದ್ಧವಾಗಿ ಅಲ್ಲ. ನಮ್ಮ ಅಂತಿಮ ಗುರಿ ಸ್ಪಷ್ಟವಾಗಿದೆ: ಸರಳವಾಗಿ ಪ್ಯಾಟರ್ನ್ಗಳನ್ನು ಗುರುತಿಸುವುದರಿಂದ ದೊಡ್ಡ ಬಂಡವಾಳದ ನಡವಳಿಕೆಯನ್ನು ಓದುವ ಹಂತಕ್ಕೆ ವಿಕಸನಗೊಳ್ಳುವುದು. ಈ ಕೋರ್ಸ್ ಅನ್ನು ಎಕ್ಸಿಕ್ಯೂಷನ್ ತಪ್ಪುಗಳನ್ನು ಸರಿಪಡಿಸಲು ನಿರ್ಮಿಸಲಾಗಿದೆ, ಮನೋರಂಜನೆಗಾಗಿ ಅಲ್ಲ. ಈ ಪಾಠದಿಂದ ಒಂದು ತಪ್ಪು ನಂಬಿಕೆ ದೂರವಾಗಿದ್ರೆ ಈ ಕೋರ್ಸ್ಗೆ ಬೆಂಬಲ ನೀಡಿ, ಈ ಪಾಠವನ್ನು ಲೈಕ್ ಮಾಡಿ, ಹೈಯರ್ ಹೈಗಳನ್ನು ಖರೀದಿಸುತ್ತಲೇ ಇರುವ ಟ್ರೇಡರ್ ಜೊತೆ ಇದನ್ನು ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಮುಂದಿನ ಅಗತ್ಯ ಪಾಠವನ್ನು ತಪ್ಪಿಸಿಕೊಳ್ಳುವುದಿಲ್ಲ. ಇದು ಎಸ್ಎಂಸಿ ಫೌಂಡೇಶನ್ಸ್. ಸಂಸ್ಥೆಗಳಂತೆ ಯೋಚಿಸಿ. ನಾವು ಮೊದಲು ಸಂದರ್ಭವನ್ನು ನಿರ್ಮಿಸುತ್ತೇವೆ, ಎಕ್ಸಿಕ್ಯೂಷನ್ ನಂತರ ಬರುತ್ತದೆ.